ನಿಮ್ಮ ಬಿಸ್ನೆಸ್ ಯಾವುದೇ ಇರಲಿ ಅದನ್ನ ಪ್ರಚಾರ ಮಾಡಲು ಸುಮನ್ ಟಿವಿಯಿಂದ ಮಾತ್ರ ಸಾಧ್ಯ. ಕೂಡಲೇ ಕರೆ ಮಾಡಿ. ನಮಸ್ಕಾರ ವೀಕ್ಷಕರೇ, ಸುಮನ್ ಟಿವಿಗೆ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಮನೆಮಗಳು ನಂದಿನಿ ಶ್ರೀನಿವಾಸ್. ಆಂಧ್ರ ಪ್ರದೇಶ ಡೆಪ್ಯೂಟಿ ಸಿಎಂ ಪವನ್ ಕಲ್ಯಾಣ್ ಅವರ ಪುತ್ರ ಅಕೀರಾನಂದನ್ ದೆಹಲಿ ಹೈಕೋರ್ಟ್ ಮೆಟ್ಟಿಲೇರಿದ್ದಾರೆ. ಆರೋಪ ಏನು ಗೊತ್ತಾ ವೀಕ್ಷಕರೇ? ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದ್ರೆ ಎಐ ಡೀಪ್ ಫೇಕ್ ತಂತ್ರಜ್ಞಾನ ಬಳಸಿ ತಯಾರಿಸಲಾದ ಒಂದು ಲವ್ ಸ್ಟೋರಿ ಸಿನಿಮಾದಲ್ಲಿ ತಮ್ಮ ಮುಖವಾಡ, ಧ್ವನಿ, ವ್ಯಕ್ತಿತ್ವ ಮತ್ತು ಹೆಸರುಗಳನ್ನು ಅನುಮತಿ ಇಲ್ಲದೆ ಬಳಸಲಾಗಿದೆ ಎಂದು ಅಕೀರಾನಂದನ್ ಆರೋಪಿಸಿದ್ದಾರೆ. ತಮ್ಮ ಗೌಪ್ಯತಾ ಹಕ್ಕು ಮತ್ತು ವ್ಯಕ್ತಿತ್ವ ಹಕ್ಕು ಉಲ್ಲಂಘನೆಯಾಗಿದೆ ಎಂದು ಹೇಳಿ ಹೈಕೋರ್ಟ್ಗೆ ಪಿಟಿಷನ್ ಸಲ್ಲಿಸಿದ್ದಾರೆ. ಇದೇ ಅಲ್ಲ, ಯೂಟ್ಯೂಬ್, ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಎಕ್ಸ್ ಖಾತೆಗಳು ಸೇರಿದಂತೆ ಹಲವು ಸೋಷಿಯಲ್ ಮೀಡಿಯಾ ವೇದಿಕೆಗಳಲ್ಲಿ ತಮ್ಮ ಹೆಸರಿನಲ್ಲಿ ನಕಲಿ ಖಾತೆಗಳು, ಫೇಕ್ ಪ್ರೊಫೈಲ್ಗಳು ಕಾರ್ಯನಿರ್ವಹಿಸುತ್ತಿವೆ ಎಂದು ಅವುಗಳನ್ನು ಕೂಡ ತಕ್ಷಣ ತೆಗೆದುಹಾಕಬೇಕೆಂದು ಹೈಕೋರ್ಟ್ ಮುಂದೆ ಮನವಿ ಮಾಡಿದ್ದಾರೆ. ಅಕೀರಾನಂದನ್ ಅವರ ಪಿಟಿಷನ್ ಅನ್ನು ಸ್ವೀಕರಿಸಿದ ದೆಹಲಿ ಹೈಕೋರ್ಟ್ ಪ್ರತಿವಾದಿಗಳಿಗೆ ನೋಟಿಸ್ ಜಾರಿ ಮಾಡಿದೆ. ಇನ್ನು ಮಹತ್ವದ ವಿಷಯ ಏನಂದ್ರೆ, ಎಐ ಸಹಾಯದಿಂದ ತಯಾರಿಸಲಾದ ಆ ಲವ್ ಸ್ಟೋರಿ ಸಿನಿಮಾದ ಮೇಲೆ ಹೈಕೋರ್ಟ್ ನಿಷೇಧಾಜ್ಞೆ ವಿಧಿಸಿದೆ. ಒಬ್ಬರ ಹೆಸರು, ಇಮೇಜ್, ಧ್ವನಿ, ವ್ಯಕ್ತಿತ್ವವನ್ನು ಎಐ ಮತ್ತು ಡೀಪ್ ಫೇಕ್ ಮೂಲಕ ಬಳಸುವುದು ದೋಚುವಿಕೆಯೇ ಎಂದು ಹೈಕೋರ್ಟ್ ಕಠಿಣ ಅಭಿಪ್ರಾಯ ವ್ಯಕ್ತಪಡಿಸಿದೆ. ಪಿಟಿಷನರ್ ಪ್ರತಿಷ್ಠೆಗೆ ಧಕ್ಕೆ ಉಂಟು ಮಾಡುವ ರೀತಿಯಲ್ಲಿ ವಕ್ರಿತ ಕಂಟೆಂಟ್ ಸೃಷ್ಟಿಸುವುದು ಅವರ ಗೌಪ್ಯತಾ ಹಕ್ಕಿನ ಉಲ್ಲಂಘನೆ ಎಂದು ಕೋರ್ಟ್ ಸ್ಪಷ್ಟಪಡಿಸಿದೆ. ಇದಕ್ಕೂ ಮೀರಿಸಿ ಸಂಬಂಧಿಸಿದ ಫೇಕ್ ಸೋಷಿಯಲ್ ಮೀಡಿಯಾ ಖಾತೆಗಳನ್ನು ತೆಗೆದುಹಾಕಲು ಹಾಗೂ ಅವುಗಳ ಐಪಿ ವಿವರಗಳನ್ನು ಬಹಿರಂಗಪಡಿಸಲು ಮೆಟಾ, ಯೂಟ್ಯೂಬ್, ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಮತ್ತು ಎಕ್ಸ್ ಸಂಸ್ಥೆಗಳಿಗೆ ಕೋರ್ಟ್ ನೋಟಿಸ್ ಜಾರಿ ಮಾಡಿದೆ. ಈ ಪ್ರಕರಣದ ವಿಚಾರಣೆ ನ್ಯಾಯಮೂರ್ತಿ ತುಷಾರ್ ರಾವ್ ಅವರ ಧರ್ಮಾಸನ ಮುಂದೆ ನಡೆಯಿತು. ಅಕೀರಾನಂದನ್ ಪರವಾಗಿ ಹಿರಿಯ ವಕೀಲ ಸಾಯಿ ದೀಪಕ್ ವಾದ ಮಂಡಿಸಿದರು. ಗೂಗಲ್ ಪರವಾಗಿ ಆದಿತ್ಯ ಗುಪ್ತಾ, ಮೆಟಾ ಪರವಾಗಿ ವರುಣ್ ಪಾಠಕ್ ಕೋರ್ಟ್ನಲ್ಲಿ ಹಾಜರಿದ್ದರು. ಎಐ ಡೀಪ್ ಫೇಕ್ ದುರ್ಬಳಕೆ ಕುರಿತು ದೇಶದ ಮಟ್ಟದಲ್ಲಿ ಚರ್ಚೆಗೆ ಕಾರಣವಾದ ಈ ಪ್ರಕರಣ ಇನ್ನು ಮುಂದಿನ ದಿನಗಳಲ್ಲಿ ಯಾವ ತೀರ್ಪು ತರಲಿದೆ ಎಂಬುದು ಕಾದು ನೋಡಬೇಕಾಗಿದೆ. ಇನ್ನಷ್ಟು ಮಾಹಿತಿಗಾಗಿ ನಿರಂತರವಾಗಿ ವೀಕ್ಷಿಸಿ ಸುಮನ್ ಟಿವಿ.